ಇನ್ನು ಸಕ್ಕರೆ ಕಾರ್ಖಾನೆಗಳು 50 ರೂಪಾಯಿ ಕೊಡೋದಕ್ಕೆ ಹಿಂದೇಟು ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರಿಗೂ ಸರ್ಕಾರ ಸಹಾಯ ಮಾಡಿದೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಸರ್ಕಾರ ಎಲ್ಲರಿಗೂ ಸಹಾಯ ಮಾಡಿದೆ. ಕೆಲವರು ಒಪ್ಪಿದ್ದಾರೆ, ಇನ್ನು ಕೆಲವರು ಒಪ್ಪಿಲ್ಲ. ಕೆಲವರು ಲಾಸ್ ಆಗ್ತಾ ಇದೆ, ಹೀಗಾಗಿ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಸಿಎಂ ಅವರು ಏನು ಮಾಡ್ತಾರೆ ಅಂತ ನಾವು ಕಾದು ನೋಡೋಣ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಮಹಾರಾಷ್ಟ್ರ ಹಾಗೂ ಗುಜರಾತ್ನಲ್ಲಿ ರೇಟು ಫಿಕ್ಸ್ ಇದೆ, ಇಲ್ಲಿ ಫಿಕ್ಸ್ ಇಲ್ಲ, ಅದನ್ನು ನಾವು ಕೂಡ ಮಾಡಬೇಕು ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಅವಕಾಶಗಳನ್ನು ಸವಲತ್ತುಗಳನ್ನು ಸಹಾಯ ಮಾಡ್ತದೆ ಸರ್ಕಾರ ಹೇಳಿದೆ. ಸೊ ಅದರ ಬದಲಾಗಿ 50 ರೂಪಾಯಿ ಕೇಳಿದ್ದಾರೆ. ಸೊ ಕೆಲವರು ಒಪ್ಪಿದ್ದಾರೆ, ಕೆಲವರು ಒಪ್ಪಿಸಲೇಬೇಕಾಗ್ತದೆ. ಸರ್ಕಾರ ಡಿಸಿಷನ್ ತೊಗೊಂಡಿದೆ. ಸೊ ಕೆಲವರು ಲಾಸ್ ಆಗ್ತೈತೆ, ನಮ್ಗೆ ಕೊಡ್ಲಿಕ್ಕೆ ಆಗಲ್ಲ ಅಂತ, ಕೆಲವರು ಓಕೆ ನಾವು ಕೊಡ್ತೀವಿ ಏನಾರು ಆಗಲಿ ಅಂತ ಕೂಡ ಹೇಳಿದ್ದಾರೆ. ಸೊ ಅದಕ್ಕೆ ಟೈಮ್ ಇದೆ, ಇನ್ನೂ ಅದು ಈಗ ತಕ್ಷಣ ಕೊಡಬೇಕಂತೇನಿಲ್ಲ, ಟೈಮ್ ಇದೆ. ಟೈಮ್ಗೆ ಅವ್ರನ್ನೂ ಒಲಿಸ್ತೀವಿ. ಭಾಳ ಜನ ಏನು ವಿರೋಧ ಮಾಡಿಲ್ಲ, ಕೆಲವು ಜನ ಮಾಡಿದ್ದಾರೆ. ವಿರೋಧ ಅಂದರೆ ಅವ್ರಿಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಇದೆ ಅಂತ ಆ ಕಾರಣಕ್ಕೆ ವಿರೋಧ ಮಾಡಿದ್ದಾರೆ ಹೊರತಾಗಿ ನಮ್ಮ ಕಡೆ ಫೈನಾನ್ಷಿಯಲಿ ಕೆಪಾಸಿಟಿ ಇಲ್ಲ, ಕೊಡ್ಲಿಕ್ಕೆ ಆಗೋಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಸರ್ಕಾರ ಬೇಕಾದ್ರೆ ಸ್ವಲ್ಪ ಟೈಮ್ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ತಕ್ಷಣ ಕೊಡೋದು ಅವಶ್ಯಕತೆ ಇಲ್ಲ, ಆಮಾಗ ಕೊಡಿ ಅಂತ ಹೇಳಿದ್ದಾರೆ. ನಮ್ಮ ಜೊತೆ ಸೇರಿಸಿ ಅವ್ರದ್ದು ಯಾವಾಗ 50 ಬರ್ತದೆ ಆವಾಗ ಸೇರಿಸ್ಕೊಡ್ಲಿಕ್ಕೆ ಹೇಳಿದ್ದಾರೆ. ಅದಿನ್ನೂ ಟೈಮ್ ಇದೆ, ಅದಕ್ಕೆ ಹೇಳಿದ್ವಿ. ತಕ್ಷಣ ಕೊಡೋದೇನು ಅವಶ್ಯಕತೆ ಇಲ್ಲ, ಅವ್ರನ್ನೂ ಒಲಿಸ್ತೀವಿ. ನೋಡಿ, ಲಾಸ್ ಬಿಟ್ಟು ಆಮ್ಯಾಗ ಅದು ನೋಡೋಣ. ಈಗ ಮೊದಲು ಸರ್ಕಾರ ನಿರ್ಣಯ ಒಪ್ಪಬೇಕು. ಫ್ಯಾಕ್ಟ್ರಿ ನಡೀತೈತಿ, ಎಷ್ಟು ದಿವಸ ನಡೀತೈತಿ, ಎಷ್ಟು ಕೃಷಿಂಗ್ ಮಾಡ್ತಾರೆ, ಎಷ್ಟು ರಿಕವರಿ ಬರ್ತದೆ, ಮ್ಯಾಗ ಲಾಭ ನಷ್ಟ ಅವಲಂಬನೆ. ಅದು ಈಗ ಹೇಳಲಿಕ್ಕಾಗಲ್ಲ. ಇನ್ನೂ 4 ತಿಂಗಳು ಫ್ಯಾಕ್ಟ್ರಿ ನಡೆದ ಮೇಲೆ ಇದೆಲ್ಲ ಲೆಕ್ಕಾಚಾರ. ಈಗ ನಡೆಸೋಣ ತಿಳಿದೀವಿ, ಆಮ್ಯಾಗ ನೋಡೋಣ. ಅದ್ರ ಬಗ್ಗೆ ಲಾಭ ನಷ್ಟ ಸ್ಟಾರ್ಟ್ ಮಾಡೋಣ, ಮುಂದೆ ನೋಡೋಣ ತಿಳಿದೀವಿ. ಮತ್ತು ಸರ್ಕಾರ ಕೂಡ ಟೈಮ್ ಕೊಡ್ತಾ ಇದೆ, ಸರ್ಕಾರ ಕೂಡ ಕೆಲವು ಸವಲತ್ತುಗಳನ್ನು ಕೊಡ್ತಾ ಇದೆ. ಸೊ ಹಿಂಗಾಗಿ ಅದರಲ್ಲಿ ಬ್ಯಾಲೆನ್ಸ್ ಮಾಡಲಿಕ್ಕೆ ಅವಕಾಶ ಇದೆ. ಇಲ್ಲ ನೋಡಿ, ಅವ್ರಿಗೆಲ್ಲ ರೀತಿಯ ಸರ್ಕಾರ ಅವಕಾಶಗಳನ್ನು ಸವಲತ್ತು